ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತನ್ನ ಕೋಣೆಯಲ್ಲಿದ್ದ ಮಂಚದ ಮೇಲೆ ಕುಳಿತು ಹರ್ಷಿಕಾ ಏನೋ ಪುಸ್ತಕವನ್ನ ಕೈಯಲ್ಲಿಟ್ಕೊಂಡು ಬೇರೆ ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ಲು. ಕೋಣೆಯೊಳಗೆ ಪ್ರವೇಶಿಸಿದ ಚೈತ್ರನ್ ಅವಳ ಸ್ಥಿತಿಯನ್ನ ಕಂಡು ಹಾಗೆಯೇ ನಿಂತುಬಿಟ್ಟ. ಕಾಲ್ನಡಿಗೆಯ ಸದ್ದಿಗೆ ಯಾರ್ ಬಂದಿರೋದು ಎಂದು ಹಿಂದೆ ತಿರುಗಿ ನೋಡಿದ್ಲು. ಬಾಗಿಲ ಪಕ್ಕದಲ್ಲಿ ನಿಂತಿದ್ದ ಚೈತ್ರನ್ನನ್ನ ಕಂಡು ತಕ್ಕನೆ ಮಂಚದಿಂದ ಎದ್ದು ನಿಂತ್ಲು. ಅವಳು ಎದ್ದ ತಕ್ಷಣ ಅವಳ ಮಡಿಲಿನಲ್ಲಿದ್ದ ಪುಸ್ತಕ ಕೆಳಗೆ ಬಿದ್ದು ಹೋಯ್ತು. ಅದನ್ನು ಕೂಡ ಗಮನಿಸದೆ ಕೈಗಳನ್ನ ಇಸ್ಕಿಕೊಳ್ಳುತ್ತಾ ನೆಲದ ಕಡೆಗೆ ತನ್ನ ದೃಷ್ಟಿಯನ್ನ ನೆಟ್ಟು ನಿಂತಿದ್ದವಳನ್ನ ಕಂಡವನು ಅವಳ ಹತ್ತಿರ ಹೋಗಿ ಕೆಳಗೆ ಬಿದ್ದ ಪುಸ್ತಕವನ್ನ ತೆಗೆದು ಮಂಚದ ಮೇಲಿಟ್ಟು ಅವಳನ್ನ ನೋಡ್ದ. ಅವನು ತನ್ನನ್ನು ಹತ್ತಿರ ಬಂದ ತಕ್ಷಣ ಅವಳು ಹಿಂದೆ ಎರಡಡಿ ದೂರ ಜರುಗಿ ನಿಂತಳು. ಅವಳ ಈ ಅಂತರವನ್ನ ಕಂಡವನಿಗೆ ಒಳಗೊಳಗೆ ಮನಸ್ಸಿನಲ್ಲಿ ತೀವ್ರವಾದ ನೋವಾಯ್ತು. ಆದ್ರೂ ಎಂದಿಗೂ ಒಂದು ದಿನ ಖಂಡಿತ ಈ ಪರಿಸ್ಥಿತಿ ಬದಲಾಗಿ ತನ್ನ ಪ್ರೀತಿಯನ್ನ ಅವಳು ಅರ್ಥ ಮಾಡಿಕೊಳ್ತಾಳೆ ಎಂದು ತನ್ನನ್ನೇ ತಾನು ಸಮಾಧಾನ ಪಡಿಸ್ಕೊಂಡ ಚೈತ್ರನ್. ಊಟ ಮಾಡಿದ್ಯಾ ಎಂದು ಅವನು ಶಾಂತವಾದ ಧ್ವನಿಯಲ್ಲಿ ಕೇಳ್ದ. ಅದಕ್ಕೆ ಇಲ್ಲ ಎಂದು ತಲೆಯನ್ನ ಮಾತ್ರ ಆಡ್ಸಿದ್ಲು. ಹೋಗಿ ಊಟ ತಗೊಂಡ್ ಬಾ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ಹೇಳಿ ಅವನು ಸ್ನಾನದ ಕೋಣೆಯೊಳಗೆ ಹೋದ. ಅವನು ಹೇಳಿದ್ದನ್ನ ಮಾಡುವುದಕ್ಕಾಗಿ ಅವಳು ಅಡುಗೆ ಮನೆಯೊಳಗೆ ಹೆಜ್ಜೆ ಇಟ್ಟಳು. ಆ ಸಮಯದಲ್ಲಿ ಅವಳು ಅಡುಗೆ ಮನೆಗೆ ಹೋಗುವುದನ್ನ ಕಂಡ ಊರ್ಮಿಳಾ ಅವರು ಅವಳ ಹಿಂದೆ ಹೋಗಿ, ಏನಮ್ಮ ಈ ಹೊತ್ತಿನಲ್ಲಿ ಇಲ್ಲಿಗೆ ಬಂದಿದೀಯಾ? ಈಗಾಗ್ಲೇ ನಾನು ನಿನ್ನನ್ನ ಊಟ ಮಾಡು ಅಂತ ಹೇಳದ್ನಲ್ಲ. ಈಗ ನೋಡು, ಈ ಹೊತ್ತಿಗೆ ನಿನ್ಗೆ ಹಸಿವಾಗಿದೆ. ಸರಿ, ನೀನ್ ಹೋಗಿ ಅಲ್ಲಿ ಕೂತ್ಕೋ, ನಾನ್ ನಿಂಗೆ ದೋಸೆ ಹುಯ್ದ್ಕೊಡ್ತೀನಿ ಎಂದು ಹೇಳಿದ್ರು. ಇಲ್ಲ, ಅದಲ್ಲ, ಬೇಡ ಅತ್ತೆ, ನನ್ಗೇನು ಹಸಿಯುತ್ತಿಲ್ಲ. ಅವರು ಇಷ್ಟೊತ್ತಿನಲ್ಲಿ ಮನೆಗೆ ಬಂದ್ರು, ಅದಕ್ಕೆ ಅವ್ರಿಗೆ ಊಟ ತಗೊಂಡು ಹೋಗೋಣ ಅಂತ ಬಂದೆ ಎಂದು ಅವಳು ಹೇಳಿದ್ಲು. ಅವಳು ಹೇಳಿದ ಅವರು ಯಾರು ಎಂಬುದು ಊರ್ಮಿಳಾಗೆ ಅರ್ಥವಾಗೋಯ್ತು. ಗಂಡನಿಗೆ ತುಂಬಾ ಚೆನ್ನಾಗಿ ಗೌರವ ಕೊಡ್ತಾಳೆ, ನನ್ನ ಮಗ ತುಂಬಾ ಗೌರವ ಕೊಡ್ತಿರೋ ಕುಟುಂಬದ ಸಂಸ್ಕಾರ ಇರೋ ಹುಡುಗಿಯನ್ನೇ ಮದುವೆಯಾಗಿದ್ದಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡವಳು, ಸರಿಯಮ್ಮ, ರಾತ್ರಿಗೆ ಮಿಕ್ಕಿದ್ದವರಿಗೆ ನಾನು ಇಡ್ಲಿ ಮಾಡಿದ್ದೆ, ಅದು ಖಾಲಿ ಆಯಿತು. ಅದಕ್ಕೆ ನಿನಗೂ ಅವನಿಗೂ ಈಗ ತುರ್ತಾಗಿ ದೋಸೆ ಹುಯ್ದು ಕೊಡ್ತೀನಿ. ನೀವಿಬ್ರು ರೂಮ್ಗೆ ಹೋಗಿ ತಿನ್ನಿ, ಸರಿನಾ ಎಂದವರು ಅವಳ ನಿರಾಕರಣೆಯನ್ನ ಲೆಕ್ಕಿಸದೆ ದೋಸೆಯನ್ನ ಹುಯ್ದು ಹ್ಯಾಟ್ ಪ್ಯಾಕ್ನಲ್ಲಿ ತುಂಬಿ ಅವಳ ಕೈಯಲ್ಲಿ ಕೊಟ್ರು. ಇಬ್ಬರು ತಿಂದು ಆಮೇಲೆ ಮಲ್ಗಿ ಎಂದು ಹೇಳಿದರು. ಅವರಿಗೆ ಸರಿ ಎಂದು ತಲೆಯಾಡಿಸಿ ಮೇಲಿನ ರೂಮಿನ ಹೆಜ್ಜೆಗೆ ಹಾಕಿದಳು. ಅವಳು ಕೋಣೆಯೊಳಗೆ ಕಾಲಿಡಲು ಅವನು ಸ್ನಾನದ ಕೋಣೆಯಿಂದ ಹೊರಬಂದ. ಆ ಸಮಯ ಸರಿಯಾಗೇ ಇತ್ತು. ನಡುವಿನ ಬರೀ ಟವೆಲ್ ಮಾತ್ರ ಸುತ್ಕೊಂಡು ತಲೆಯನ್ನ ಒರೆಸಿಕೊಳ್ಳುತ್ತಾ ಹೊರಗೆ ಬಂದವನನ್ನ ಆ ಸ್ಥಿತಿಯಲ್ಲಿ ಕಂಡವಳಿಗೆ ಮನಸ್ಸು ದಸಕ್ ಎಂದಾಗಿ ತಕ್ಷಣವೇ ಬೇರೆ ಕಡೆಗೆ ಮುಖ ತಿರುಗಿಸಿಕೊಂಡ್ಳು. ಅವಳ ಈ ಕ್ರಿಯೆ ಮೊದಲಿಗೆ ನೋಡಿದವನು ಗೊಂದಲಕ್ಕೊಳಗಾದ. ಆಮೇಲೆ ತಾನಿದ್ದ ಸ್ಥಿತಿಯನ್ನ ಕಂಡು ತನ್ನನ್ನೇ ತಾನೇ ಬೈದುಕೊಂಡನು. ಈ ತರಹದ ಒಂದು ಸ್ಥಿತಿಯಲ್ಲಿ ಅವಳ ಮುಖದ ಮುಂದೆ ಬಂದು ನಿಲ್ತೀಯ ನೀನು? ನಿನ್ಗೊಂಚೂರು ಅರಿವೇ ಇಲ್ಲ ಕಣೋ ಎಂದು ಮನಸ್ಸಿನಲ್ಲೇ ತನ್ನನ್ನ ಅಸಹ್ಯವಾಗಿ ಬೈದುಕೊಂಡವನು ಬೇಗ ಬೇಗನೆ ಒಂದು ಟ್ರ್ಯಾಕ್ ಪ್ಯಾಂಟ್ ಮತ್ತು ಟೀ ಶರ್ಟ್ ತೆಗೆದುಕೊಂಡು ಅಲ್ಲಿದ್ದ ಡ್ರೆಸ್ಸಿಂಗ್ ರೂಮ್ಗೆ ಹೊರಟೋದ. ಅವನು ಹೋದ ಮೇಲೆಯೇ ಅವಳಿಗೆ ಉಸಿರು ಬಂದಂತಾಯಿತು. ಊಟವನ್ನ ತಂದಿಟ್ಟು ಅವನಿಗಾಗಿ ಕಾಯಲು ತೊಡಗಿದಳು. 5 ನಿಮಿಷದಲ್ಲಿ ಬಟ್ಟೆ ಬದಲಿಸಿಕೊಂಡು ಹೊರಗೆ ಬಂದವನು ಅವಳ ಪಕ್ಕದಲ್ಲಿ ಸ್ವಲ್ಪ ಅಂತರವಿಟ್ಟು ಕುಳಿತ. ಅವನ ಮುಖವನ್ನ ನೋಡಲು ಅವಳಿಗೆ ಅಷ್ಟೊಂದು ಮುಜುಗರವಾಗಿತ್ತು. ಅವಳ ಮುಜುಗರವನ್ನ ಅರ್ಥ ಮಾಡಿಕೊಂಡವನು ತಾನೇ ಮೊದಲಿಗೆ ಮಾತು ಶುರು ಮಾಡಿದನು. ಇಲ್ನೋಡು, ನಮ್ಮಿಬ್ಬರ ಮದುವೆ ನಿರೀಕ್ಷಿಸದ ಸನ್ನಿವೇಶದಲ್ಲಿ ನಡೆಯಿತು. ಅದಕ್ಕಾಗಿ ನಾವು ಈ ಮದುವೆಗೆ ಪ್ರಾಮುಖ್ಯತೆ ಕೊಡದೆ ಬಿಡಬಾರದು. ನಿನ್ನ ಮನಸ್ಸು ಯಾವತ್ತು ಬದಲಾಗುತ್ತದೋ ಅಂದು ನಾವಿಬ್ಬರು ನಮ್ಮ ಜೀವನವನ್ನ ಶುರು ಮಾಡೋಣ. ಅಲ್ಲಿಯವರೆಗೂ ಒಬ್ಬ ಒಳ್ಳೆಯ ಸ್ನೇಹಿತರಾಗಿ ಇರೋಣ. ಖಂಡಿತ ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ. ಇದರ ಮಧ್ಯದಲ್ಲಿ ನಿನ್ನ ಮನಸ್ಸು ಬದಲಾಗುವವರೆಗೂ ಎಂದಿಗೂ ನಾನು ನಿನ್ನನ್ನು ಗಂಡ ಎಂಬ ಹಕ್ಕಿನಲ್ಲಿ ತಪ್ಪಾಗಿ ಮುಟ್ಟಲು ಪ್ರಯತ್ನಿಸೋದಿಲ್ಲ ಎಂದು ಅವನು ಹೇಳಿದ. ಅವನನ್ನ ಮುಜುಗರದಿಂದಲೇ ತಲೆ ಎತ್ತಿ ನೋಡಿದವಳು ಸರಿ ಎಂದು ತಲೆಯಾಡಿಸಿದಳು. ಬಾಯಿ ತೆಗೆದು ಮಾತನಾಡಿ ಮೇಡಮ್, ಮುಂಚೆ ಎಲ್ಲ ಚೆನ್ನಾಗಿ ಗಂಟಲು ಎತ್ತಿ ಮಾತನಾಡ್ತಿದ್ದೆ, ಹೀಗ್ಯಾಕೆ ಮೂಗನಂತೆ ಸುಮ್ಮನಿದ್ದೀಯಾ ಎಂದು ಅವನು ತುಂಟತನದಿಂದ ಕೇಳ್ದ. ಅವಳು ಕಣ್ಣುಗಳನ್ನ ಕಿರಿದುಗೊಳಿಸಿ ಓರೆಗಣ್ಣಿನಿಂದ ಅವನನ್ನ ನೋಡಿ ಅವಳ ಈ ಸನ್ನಿವೇಶಕ್ಕೆ ನಕ್ಕವನು, ಮೊದಲು ಊಟ ಮಾಡು, ಸಮಯ ಎಷ್ಟಾಯ್ತು, ಇನ್ನು ಊಟ ಮಾಡದೆ ಇದ್ದೀಯಲ್ಲ,
ಇದನ್ನೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕಾಲ ಕಾಲಕ್ಕೆ ಊಟ ಮಾಡಬೇಕು, ಅರ್ಥವಾಯ್ತಾ? ಎಂದು ಹೇಳುತ್ತಾ ಊಟವನ್ನ ತಟ್ಟೆಗೆ ಬಡಿಸಿ ಅವಳಿಗೆ ಕೊಟ್ಟನು. ಅದನ್ನ ಪಡ್ಕೊಂಡವಳು, ಇದು ನಿಮ್ಗೂ ಕೂಡ ಅನ್ವಯಿಸುತ್ತಲ್ವಾ ಎಂದು ಮೃದುವಾದ ಧ್ವನಿಯಲ್ಲಿ ಪ್ರಶ್ನೆ ಎತ್ತಿದಳು. ಅವಳ ಪ್ರಶ್ನೆಗೆ ನಕ್ಕವನು, ಚೆನ್ನಾಗಿಯೇ ಮಾತನಾಡ್ತೀಯ. ಮಾತನಾಡುವುದು ಎರಡು ಮಾತಾಗಿದ್ರೂ ಸರಿಯಾದ ಮಾತನ್ನೇ ಬಳಸ್ತೀಯ ಬಿಡು ಎಂದವನು ತಾನು ಊಟ ಮಾಡಲು ಶುರು ಮಾಡ್ದ. ಊಟ ಮುಗಿಸಿ ನೆಲದ ಮೇಲೆ ಹೊದಿಕೆಯನ್ನ ಹಾಸುತ್ತಿದ್ದವಳನ್ನ ಕಂಡು ಮುಖ ಗಂಭೀರಗೊಳಿಸಿದನು. ನಾನೇನು ನಿನ್ನ ಕಜ್ಜಿ ತಿನ್ನಲ್ಲ. ಅಷ್ಟೊಂದು ದೊಡ್ಡ ಬೆಡ್ ಇದೆಯಲ್ಲ, ನೀನ್ ಯಾಕೆ ಆ ಕಡೆ ಮಲ್ಕೋ, ನಾನ್ ಈ ಕಡೆ ಮಲ್ಕೊಳ್ತೀನಿ. ನಿನ್ಗೆ ಅಷ್ಟೊಂದು ಭಯವಿದ್ರೆ ಮಧ್ಯದಲ್ಲಿ ದಿಂಬಿನ ಗೋಡೆ ಕಟ್ಟಿ ಆಮೇಲೆ ಮಲ್ಕೋ. ನಾನು ನಿನ್ನನ್ನೇನು ಅನ್ನಲ್ಲ ಎಂದು ಅವನು ಕೋಪದಿಂದ ಹೇಳ್ದ. ಮರುಕ್ಷಣವೇ ಬೇಗ ಬೇಗನೆ ಮಂಚದ ಮೇಲೆ ಏರಿ ಮಲಗ್ಬಿಟ್ಟಳು. ಆದ್ರೆ ಅವನು ಹೇಳಿದಂತೆ ಅವರಿಬ್ಬರ ಮಧ್ಯದಲ್ಲಿ ದಿಂಬಿನ ಗೋಡೆ ಇರ್ಲಿಲ್ಲ. ಅದನ್ನ ಕಂಡು ನಕ್ಕವನು ತಾನು ಮಲಗಿ ಬಹುದಿನಗಳ ನಂತರ ತನ್ನವಳು ತನ್ನ ಪಕ್ಕದಲ್ಲಿ ಇನ್ನು ಮುಂದೆ ತನ್ನೊಂದಿಗೆ ಯಾವಾಗಲೂ ಇರುತ್ತಾಳೆ ಎಂಬ ಆಲೋಚನೆಯಲ್ಲಿ ನೆಮ್ಮದಿಯ ನಿದ್ರೆಗೆ ಜಾರಿದನು. ಅವನನ್ನೇ ಬಹು ಹೊತ್ತು ನೋಡುತ್ತಿದ್ದ ಹರ್ಷಿಕಾ ಕೂಡ ಸ್ವಲ್ಪ ಸಮಯದ ನಂತರ ನಿದ್ರೆಗೆ ಜಾರಿದಳು. ಬೆಳಗಿನ ಸಮಯ. ತನ್ನ ಮುಖದ ಮೇಲೆ ತೇವಾಂಶ ಬಿದ್ದಿದ್ದರಿಂದ ಕಣ್ಣುಗಳನ್ನ ಕಿರಿದುಗೊಳಿಸಿ ಎಚ್ಚರಗೊಂಡನು ರಾವಣನ್. ಅವನ ಎದುರು ದೇವತೆಯಂತೆ ದರ್ಶನ ನೀಡುತ್ತಿದ್ದಳು ಅವನ ಹೆಂಡತಿ. ಕಣ್ಣುಗಳನ್ನ ಕಿರಿದಾಗಿಸಿ ನಕ್ಕವನು ರಕ್ತ ಕೆಂಪು ಬಣ್ಣದ ಸೀರೆಯಲ್ಲಿ ತಲೆ ಕೂದಲನ್ನ ಒಣಗಿಸುತ್ತಿದ್ದವಳನ್ನ ಕಂಡು ಮಂದಹಾಸ ಬೀರಿದನು. ಮೇಲೆ ಒತ್ತಿದ್ದ ಹೊದಿಕೆಯನ್ನ ತಳ್ಳಿ ಎದ್ದು ಬಂದವನು ಹಿಂದಿನಿಂದ ಅವಳನ್ನ ಬಿಗಿಯಾಗಿ ಅಪ್ಪಿಕೊಂಡ. ಅವನ ಈ ಕೃತ್ಯದಿಂದ ಯಾವುದೇ ಆತಂಕ ಪಡದವಳು ಅವನ ಕೈಗಳ ಮೇಲೆ ತನ್ನ ಕೈಯನ್ನಿಟ್ಟು, ಏನ್ ಸರ್, ಬೆಳಿಗ್ಗೆನೆ ತುಂಬಾ ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದೀರಾ? ಮನೆಗೆ ಹೋಗ್ಬೇಕು ಅಂತ ನಿಮ್ಗಿವತ್ ಪ್ಲಾನ್ ಇಲ್ವಾ ಎಂದು ಅವಳು ಗೇಲಿ ಮಾಡುತ್ತಾ ಕೇಳಿದ್ಲು. ನನ್ನ ಹೆಂಡತಿಯನ್ನ ಬಿಟ್ಟು ಇಲ್ಲಿಂದ ಹೋಗೋಕ್ ಮನ್ಸೇ ಬರ್ತಿಲ್ಲ. ನಾವಿಲ್ಲಿಯೇ ತಂಗಿ ಬಿಡೋಣ್ವಾ ಎಂದು ರಾವಣನ್ ಅವಳ ಕಿವಿಯ ತುದಿಯಲ್ಲಿ ಮುದ್ದಿಸುತ್ತಾ ಪಿಸುಗುಟ್ಟುವ ಧ್ವನಿಯಲ್ಲಿ ಕೇಳಿದ. ಅವನ ಮಾತುಗಳಲ್ಲೂ ಕ್ರಿಯೆಯಲ್ಲೂ ತನ್ಮಯಳಾದವಳು ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿಕೊಂಡ್ಳು. ಅವಳಿಂದ ಯಾವುದೇ ಉತ್ತರ ಬಾರದೆ ಹೋಗಲು ಅವಳನ್ನ ತನ್ನತ್ತ ತಿರುಗಿಸಿಕೊಂಡವನು, ಹೇಳು ಹೆಂಡತಿ, ಇಲ್ಲೇ ಇದ್ಬಿಡೋಣ್ವಾ? ಯಾಕೆ ಸುಮ್ಮನೆ ಅಲ್ಲೆಲ್ಲ ಹೋಗೋದು? ಅಲ್ಲಿಗೆ ಹೋದ್ರೆ ನಮ್ಗೆ ಈ ತರಹ ರೊಮ್ಯಾನ್ಸ್ ಮಾಡಲು ಸಾಧ್ಯವಿಲ್ಲ ಅಲ್ವಾ? ಎಲ್ಲರೂ ಅಲ್ಲೇ ಇರ್ತಾರೆ, ಅದಕ್ಕೆ ನಾವು ಇಲ್ಲೇ ಇರಬಹುದು ಅಲ್ವಾ ಎಂದು ಅವಳ ನಡುವನ್ನ ಬಳಸಿ ಅವಳ ಕುತ್ತಿಗೆಯಲ್ಲಿ ಮುಖ ಹುದುಗಿಸುತ್ತಾ ಅವನು ಹೇಳ್ದ. ಟಕ್ಕನೆ ನೆನಪಿಗೆ ಬಂದವಳು ಅವನನ್ನ ತನ್ನಿಂದ ದೂರ ತಳ್ಳಿದ್ಲು. ಅವಳ ಈ ತಳ್ಳುವಿಕೆಗೆ ತೊಪ್ಪೆಂದು ಮಂಚದ ಮೇಲೆ ಬಿದ್ದವನು, ಯಾಕೆ ಎಂದು ಪಾಪದ ಮುಖವಿಟ್ಕೊಂಡು ಕೇಳ್ದ. ಈ ತರಹ ಪಾಪದ ಮುಖ ನನ್ನ ಹತ್ರ ತೋರಿಸಿ ನನ್ನನ್ನ ಏಮಾರಿಸ್ಬೇಡ. ಹೋಗಿ ಮೊದ್ಲು ಸ್ನಾನ ಮಾಡ್ಕೊಂಡ್ ಬಾ. ನೆನೆ ನೈಟ್ ನಿನ್ನನ್ನ ಹುಡ್ಕಿಕೊಂಡು ನಾನ್ ಇಲ್ಲಿಗ್ ಬಂದೆ. ಬರುವಾಗ ಆದಿ ಮಾಮ ಮತ್ತು ಊರ್ಮಿಳಾ ಅತ್ತೆ ನನ್ನನ್ನ ನೋಡ್ಬಿಟ್ಟಿದ್ರು. ಅವ್ರ ಹತ್ರ ನಿನ್ನನ್ನ ನೋಡೋಕ್ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಂದೆ. ನೈಟ್ ಪೂರ್ತಿ ನನ್ನನ್ನು ಕಾಣೆಯಾಗಿದ್ದಕ್ಕೆ ಅವರು ಎಲ್ಲೆಲ್ಲಿ ಹುಡುಕಿರ್ಬೋದು, ಬಾ ಮೊದ್ಲು ಮನೆಗೆ ಹೋಗೋಣ ಎಂದು ಅವಳು ಹೇಳಿದ್ಲು. ಓಹೋ, ಅವರು ಇಲ್ಲಿಗೆ ಬಂದ್ಬಿಟ್ಟಿದ್ದಾರಾ? ಸರಿ, ಅದನ್ನೆಲ್ಲ ಬಿಡು. ಅವರಿಗೆ ನಾವು ಈಗ ಏನ್ ಮಾಡುತ್ತಿರುತ್ತೇವೆ ಎಂದು ಚೆನ್ನಾಗಿ ಗೊತ್ತಿರುತ್ತೆ. ಏನು, ಅವರು ನಮ್ಮ ವಯಸ್ಸಿನೆಲ್ಲ ದಾಟಿ ತಾನೇ ಬಂದಿರೋದು. ಅವ್ರಿಗೆ ಗೊತ್ತಿರಲ್ವಾ ಈಗ ಇಲ್ಲಿ ಏನ್ ನಡೀತಿದೆ ಅಂತ ಎಂದು ಅವಳ ಕೈಯನ್ನ ಹಿಡಿದು ಎಳೆದು ತನ್ನ ಮೇಲೆ ಬೀಳಿಸಿಕೊಳ್ಳುತ್ತಾ ರಾವಣನ್ ಹೇಳ್ದ. ಅಯ್ಯೋ, ಕೊಳಕ್ ಹುಡ್ಗ ಕಣೋ ನೀನು. ಸ್ನಾನ ಮಾಡದೆ ನನ್ನನ್ನು ಸೇರಿಸಿ ಕೊಳಕ್ ಮಾಡ್ತಿದ್ಯಾ? ನಾನ್ ಈಗಷ್ಟೇ ಸ್ನಾನ ಮುಗಿಸಿ ಫ್ರೆಶ್ ಆಗಿ ಹೊರಗ್ ಬಂದೆ. ನನ್ನನ್ನ ಬಿಡು ನೀನು ಎಂದು ಅವನಿಂದ ಬಿಡಿಸಿಕೊಳ್ಳಲು ಅವಳು ಎಣಗಾಡಿದಳು. ಅವಳನ್ನ ಟಕ್ಕನೆ ಮಂಚದ ಮೇಲೆ ಒರಗಿಸಿದವನು ಅವಳ ಪಕ್ಕದಲ್ಲೇ ಅಂಟಿಕೊಂಡು ಮಲಗಿ ಮೊಣಕೈಯನ್ನ ತಲೆಗೆ ಮುಟ್ಕೊಂಡು ಅವಳನ್ನೇ ರಸಿಕತೆಯಿಂದ ನೋಡಲು ಶುರು ಮಾಡ್ದ. ಅವನ ನೋಟಕ್ಕೆ ತಾನು ನಾಚಿ ನೀರಾದಳು. ಯಾಕೋ ಹೀಗ್ ನೋಡ್ತೀಯಾ ಎಂದು ಮೃದುವಾದ ಧ್ವನಿಯಲ್ಲಿ ನಾಚಿಕೆಯಿಂದ ಕೇಳಿದ್ಲು. ಅವಳ ತುಟಿಯನ್ನ ತನ್ನ 2 ಬೆರಳುಗಳಿಂದ ಹಿಡಿದವನು, ಯಾಕೆ, ಗಂಡನಿಗೆ ಚೂರು ಕೂಡ ಗೌರವ ಕೊಡ್ಬೇಕು ಅಂತ ನಿನಗ್ ಗೊತ್ತಿಲ್ವಾ? ಅದು ಇಲ್ಲದೆ ನನ್ನನ್ನ ಲೇ ಅಂತ ಕರೆದ್ರೆ ನನ್ಗಾಗಲ್ಲ ಅಂತ ನಿನ್ನ ಹತ್ರ ಈಗಾಗ್ಲೇ ಹೇಳಿದ್ದೀನಿ. ಅದ್ ಗೊತ್ತಿದ್ದು ನನ್ನ ಹತ್ರ ತಿರುಗಿ ತಿರುಗಿ ಇದನ್ನೇ ಮಾಡ್ತೀಯಾ ನೀನು? ನಾನು ನಿನ್ ಹತ್ರ ಎಷ್ಟು ಸಲ ಹೇಳೋದು, ಈ ತರಹ ನನ್ನನ್ನ ಕರಿಬೇಡ ಅಂತ? ಕೇಳೋದೇ ಇಲ್ವಾ ನೀನು ಎಂದು ಅವನು ಧ್ವನಿಯಲ್ಲಿ ಗಂಭೀರತೆ ತರಲು ಪ್ರಯತ್ನಿಸಿದ್ರು ಅದು ಸಾಧ್ಯವಾಗದೆ ಕೊಂಚ ನಗವಾಗಿಯೇ ಹೇಳ್ದ. ಅವನ ಮಾತುಗಳಿಗೆ ಹಾಗೂ ಕ್ರಿಯೆಗೆ ನಕ್ಕವಳು,
ಲೇ ರಾವಣ, ನಾನು ನಿನ್ನ ರಾಕ್ಷಸಿ ಕಣೋ. ನೀನು ಯಾವುದನ್ನ ಮಾಡಬಾರ್ದು ಅಂತೀಯೋ ಅದನ್ನೇ ನಾನು ಮಾಡೋದು ಎಂದು ಅವಳು ಒಂದು ಹುಬ್ಬನ್ನ ಎತ್ತಿ ಹೇಳಿದಳು. ಅದಕ್ಕೆ ತುಟಿ ಮಡಚಿ ಮೃದುವಾಗಿ ನಕ್ಕವನು, ಹೌದು, ನನ್ನ ರಾಕ್ಷಸಿಯೇ ನೀನು. ಈ ರಾವಣನಿಗೆ ತಕ್ಕ ರಾಕ್ಷಸಿ ನೀನೇ ಕಣೆ ಎಂದು ಅವಳನ್ನ ಅಪ್ಪಿಕೊಂಡವನಿಗೆ ಮನಸ್ಸು ಸಂಪೂರ್ಣವಾಗಿ ತುಂಬಿ ಬಂತು. ರಾವಣ, ನಾನು ನಿನ್ನ ಹತ್ರ ಒಂದು ಕೇಳಬೇಕು ಅಂದುಕೊಂಡಿದ್ದೆ. ಹರ್ಷಿಕಾಗೂ ಚೈತ್ರನ್ಗೂ ಹೇಗೆ ಈ ಮದುವೆ ಮಾಡಿಸ್ದೆ? ಅವರಿಬ್ಬರು ಇದಕ್ಕೆ ಹೇಗೆ ಒಪ್ಕೊಂಡ್ರು ಎಂದು ಅವನನ್ನ ತನ್ನಿಂದ ದೂರ ಜರುಗಿಸಿ ಅವಳು ಗೊಂದಲದಿಂದ ಕೇಳಿದ್ಲು. ಇನ್ಮೇಲೆ ನಿನ್ಗೆ ಅವನು ಅಣ್ಣನಲ್ಲ, ಭಾವ ಎಂದು ತಿದ್ದಿದನು ರಾವಣನ್. ಈಗ ಇದು ತುಂಬಾ ಮುಖ್ಯನಾ? ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋ. ಹೇಗೆ ಅವರಿಬ್ಬರನ್ನ ನೀನು ಒಪ್ಸ್ದೆ ಎಂದು ಅವಳು ಸ್ವಲ್ಪ ಕೋಪದಿಂದ ಕೇಳಿದ್ಲು. ಸರಿ, ಹೇಳ್ತೀನಿ, ಕೋಪ ಮಾಡ್ಕೋಬೇಡ ಎಂದವನು ಹರ್ಷಿಕಾಳನ್ನ ಮತ್ತು ಚೈತ್ರನನ್ನ ಹೇಗೆ ಮದುವೆಗೆ ಒಪ್ಪಿಸಿದನು ಎಂಬುದನ್ನ ಅವಳಿಗೆ ಹೇಳಲು ಶುರು ಮಾಡಿದನು. ಮದುವೆಯ ಇಂದಿನ ದಿನ ರಾತ್ರಿ ಟೆರಸ್ ಮೇಲಿದ್ದ ಕಲ್ಲಿನ ಜಗುಲಿಯ ಮೇಲೆ ಒಂದು ಕಾಲನ್ನ ಊರಿ ಅದಕ್ಕೆ ಕೈಯನ್ನ ಮುಟ್ಕೊಂಡು ನಿಂತಿದ್ದ ರಾವಣನ್ ಇನ್ನೊಂದು ಕೈಯಿಂದ ಮದ್ಯವನ್ನ ಬಾಯಿಗೆ ಸುರಿದುಕೊಳ್ತಿದ್ದನು. ಹರ್ಷಿಕಾ ಮೆಲ್ಲನೆ ಮುಜುಗರದಿಂದಲೇ ಅವನ ಹತ್ತಿರ ಹೋದ್ಲು. ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡ್ಬೇಕು ಎಂದು ಅವಳ ಕಡೆಗೆ ತಿರುಗದೆ ಹೇಳಿದ ರಾವಣನ್. ಅವನ ಮಾತುಗಳಿಂದ ಗೊಂದಲಕ್ಕೊಳಗಾದವಳು, ಇದಕ್ಕಿಂತ ಮೇಲೆ ಮಾತನಾಡೋಕೇನಿದೆ? ಎಲ್ಲವನ್ನ ನೀವೇ ನಿರ್ಧಾರ ಮಾಡಿ ಇಷ್ಟರ ಮಟ್ಟಿಗೆ ತಂದು ನಿಲ್ಸಿದ್ದೀರಲ್ಲ, ಇನ್ಮುಂದೆ ಏನಾದರೂ ಬದಲಾಗುತ್ತಾ ಹೇಳಿ, ಏನು ಎಂದು ಅವಳು ವಿರಕ್ತಿಯಿಂದ ಕೇಳಿದ್ಲು. ಆ ಸಮಯದಲ್ಲಿ ವಾಸುದೇವನ್, ಆದವಿ, ಚೈತ್ರನ್ ಹೀಗೆ ಎಲ್ಲರೂ ಒಬ್ಬರ ಹಿಂದೆ ಒಬ್ಬರಂತೆ ಅಲ್ಲಿಗೆ ಬಂದು ತಲುಪಿದ್ರು. ಬಂದವರು ಒಬ್ಬರನ್ನೊಬ್ಬರು ಗೊಂದಲದಿಂದ ನೋಡ್ಕೊಂಡ್ರು. ಮೊದಲು ವಾಸುದೇವನ್ ಅವರೇ ಮಾತನಾಡಲು ಆರಂಭಿಸಿದ್ರು. ಏನಾಯ್ತು ಆರ್ವಿ, ನಮ್ಮನ್ನೆಲ್ಲ ಇಲ್ಲಿಗೆ ಕರೆದಿದ್ದೀಯಾ, ಏನ್ ವಿಷಯ ಎಂದು ಅವರು ಕೇಳಲು ಅವರ ಧ್ವನಿಗೆ ಅವರ ಕಡೆಗೆ ತಿರುಗಿದವನು ಮದ್ಯದ ಬಾಟಲಿಯನ್ನ ಎತ್ತಿ ಪಕ್ಕಕ್ಕೆ ಎಸೆದು ಒಂದು ದೀರ್ಘ ಉಸಿರನ್ನ ಒಳಗೆಳೆದು ಹೊರ ಹಾಕುತ್ತಾ ತನ್ನನ್ನು ತಾನು ಸಮಸ್ಥಿತಿಗೆ ತಂದುಕೊಂಡು ಮಾತನಾಡಲು ಶುರು ಮಾಡಿದ. ನಾಳೆ ಬೆಳಿಗ್ಗೆ ಮದುವೆ ನಡೆಯಲಿರುವುದು ಹರ್ಷಿಕಾಗೆ ಮತ್ತು ಮಿತ್ರಾನ್ಗೆ ಎಂದು ಅವನು ಶಾಂತವಾದ ಧ್ವನಿಯಲ್ಲಿ ಹೇಳ್ದ. ಅದನ್ನ ಕೇಳಿದವರು ದಿಗ್ಭ್ರಮೆಗೊಂಡರು. ಅದರಲ್ಲೂ ಹರ್ಷಿ ಮತ್ತು ಚೈತ್ರನ್ ಆಘಾತದಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳಲು ಮೊದಲು ಹರ್ಷಿಯೇ ಕೋಪದಿಂದ ಮಾತನಾಡಲು ತೊಡಗಿದಳು. ಏನ್ ಅಂದ್ಕೊಂಡಿದ್ದೀರಾ ನಿಮ್ಮ ಮನ್ಸಿನಲ್ಲಿ? ನೀವು ನಿಮ್ಮ ಇಷ್ಟ ಬಂದಂತೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅಂದ್ಕೊಂಡಿದ್ದೀರಾ? ನಾನೇನು ನಿಮ್ಮ ಮನೆ ಕೆಲಸದವಳ? ನೀವು ಏನ್ ಹೇಳಿದ್ರು ಕೇಳಿ ನಡೆಯೋಕೆ? ನನ್ನ ಜೀವನದ ಎಲ್ಲ ನಿರ್ಧಾರವನ್ನ ತಗೊಳ್ಳೋಕೆ ನಿನ್ಗೆ ಯಾರ್ ರೈಟ್ಸ್ ಕೊಟ್ಟಿದ್ದು ಎಂದು ಅವಳು ಕೋಪದಿಂದ ಕಿರ್ಚಿದ್ಲು. ಚೈತ್ರನ್ಗೆ ಅವಳಿಗೆ ತನ್ನನ್ನ ಮದುವೆ ಆಗಲು ಇಷ್ಟವಿಲ್ಲ ಎಂಬುದು ಅವಳ ಮಾತುಗಳಲ್ಲೇ ತಿಳಿದೋಯ್ತು. ಒಳಗೊಳಗೆ ಉಂಟಾದ ನೋವನ್ನ ಮುಚ್ಚಿಕೊಂಡವನು ಈಗ ತಾನು ಮಾತನಾಡಬೇಕಾದ ಅನಿವಾರ್ಯತೆ ಇರುವುದರಿಂದ ಕೋಪವನ್ನ ಹತೋಟಿಯಲ್ಲಿಟ್ಟುಕೊಂಡು ಶಾಂತವಾಗಿ ರಾವಣ್ಣ ಹತ್ತಿರ ಮಾತನಾಡಲು ತೊಡಗಿದನು. ನಿನ್ಗೇನ್ ಹುಚ್ಚಿ ಹಿಡ್ದಿದ್ಯಾ ಅರ್ವಿ? ಲೂಸ್ನಂತೆ ಮಾತಾಡ್ತಾ ಇದೆಯಲ್ಲ. ನಿನ್ಗೂ ಹರ್ಷಿಗೂ ತಾನೇ ಮದುವೆ ಅಂತ ಹೇಳ್ತಾ ಇದ್ದೆ, ಅದಕ್ಕಲ್ವಾ ಬೃಷಿಕನ ನೋಯಿಸ್ದೆ. ಹೀಗೇನು ದಿಢೀರನೆ ನನಗೂ ಅವಳಿಗೂ ಮದುವೆ ಅಂತಿದೀಯಾ? ನಾವೆಲ್ಲ ನೋಡೋಕ್ ನಿನ್ಗೆ ಹುಚ್ಚಂತರ ಕಾಣಿಸ್ತಿದೀವಾ ಎಂದು ಕೋಪದಿಂದ ಕಿರ್ಚಿದ. ವಾಸುದೇವನ್ ಮತ್ತು ಆದವಿ ಅವರನ್ನೇ ನೋಡುತ್ತಾ ಸುಮ್ಮನೆ ನಿಂತಿದ್ರು. ಇವರಿಬ್ಬರು ಕಿರುಚಾಡುತ್ತಿರಲು ತನ್ನ ದೃಷ್ಟಿಯನ್ನ ವಾಸುದೇವನ್ ಮತ್ತು ಆದವಿಯತ್ತ ತಿರುಗಿಸಿದ ರಾವಣನ್, ನಿಮಗೇನಾದ್ರೂ ಮಾತನಾಡಬೇಕಿದ್ರೆ ಅದನ್ನ ಮಾತನಾಡ್ಬಿಡಿ ಎಂದು ಸಾಮಾನ್ಯ ಧ್ವನಿಯಲ್ಲಿ ಕೇಳ್ದ. ನೀವೇನು ಒಂದು ನಿರ್ಧಾರ ಮಾಡಿದ್ದೀರಾ ಅಂತ ತಿಳಿಯುತ್ತಿದೆ. ಮೊದಲು ಅದೇನೆಂದು ಹೇಳಿ, ಅದಾದ ಮೇಲೆ ನಾವು ಮಾತನಾಡ್ತೀವಿ ಎಂದರು ಕಟ್ಟುನಿಟ್ಟಾದ ಧ್ವನಿಯಲ್ಲಿ ವಾಸುದೇವನ್ ಅವರು. ಅವರನ್ನ ಮೆಚ್ಚುಗೆಯಿಂದ ನೋಡಿದವನು, ನಿಮ್ಮಿಬ್ಬರ ಮಾತು ಮುಗಿಯಿತಲ್ವಾ ಎಂದು ಹರ್ಷಿ ಮತ್ತೆ ಚೈತ್ರನ್ ಕಡೆಗೆ ನೋಡಿ ಗಂಭೀರವಾಗಿ ಕೇಳ್ದ. ಚೈತ್ರನ್ ಅವನನ್ನ ಕೋಪದಿಂದ ನೋಡಿ ಸುಮ್ಮನೆ ನಿಂತ. ಸರಿ, ಈಗ ನಾನ್ ಮಾತನಾಡ್ತೀನಿ ಎಂದು ಕೈಗಳನ್ನ ಎದೆಗೆ ಅಡ್ಡಲಾಗಿ ಕಟ್ಕೊಂಡ ರಾವಣನ್, ನಾನು ಬೃಷಿಕಾನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ನಾಳೆ ನನಗೂ ಅವಳಿಗೂ ಮದುವೆ. ಅದೇ ಮಂಟಪದಲ್ಲಿ ಮಿತ್ರನ್ಗೂ ಹರ್ಷಿಕಾಗೂ ಮದುವೆ ಮಾಡಬೇಕು ಅಂತಲೇ ನಾನು ಮುಂಚೆಯೇ ನಿರ್ಧಾರ ಮಾಡಿ ಇಟ್ಟಿದ್ದೆ ಎಂದು ಅವನು ಸಾದಾ ಸೀದಾ ಆಗಿ ಹೇಳ್ದ. ಅದನ್ನ ಕೇಳಿದವರು ತೀವ್ರ ಆಘಾತಗೊಳಗಾದ್ರು. ಏನೋ ಮಾತನಾಡ್ತಿದ್ದೀಯಾ, ಹುಚ್ಚ ನೀನು ಎಂದು ಚೈತ್ರನ್ ಕಿರ್ಚಿದ. ಸ್ವಲ್ಪ ನನ್ನನ್ನ ಮಾತನಾಡಲು ಬಿಡ್ತೀಯಾ ಎಂದನು ಗರ್ಜಿಸುವ ಧ್ವನಿಯಲ್ಲಿ ರಾವಣನ್. ಅದಕ್ಕೆ ಚೈತ್ರನ್ ತನ್ನ ಬಾಯಿಯನ್ನ ಮುಚ್ಕೊಂಡು ಅವನನ್ನ ಸುಮ್ಮನೆ ನೋಡ್ತಿದ್ದ. ಅವನು ಅವನ ನೋಟವನ್ನೆಲ್ಲ ಲೆಕ್ಕಿಸದೆ ಮುಂದೆ ಮಾತನಾಡಲು ಶುರು ಮಾಡ್ದ.
ರಿಷಿಯನ್ನ ನಾನು ನನ್ನ ಜೀವನದಿಂದ ದೂರವಿಡಬೇಕು ಅಂತ ಎಂದಿಗೂ ಅಂದುಕೊಂಡಿರಲಿಲ್ಲ. 1000 ಇದ್ರೂ ಅವಳೇ ನನಗಾಗಿ ಇರುವವಳು ಅಂತ ನಾನು ಅವಳ ಕತ್ತಿಗೆ ತಾಳಿ ಕಟ್ಟಿದ್ದಂದೇ ನಿರ್ಧಾರ ಮಾಡಿಬಿಟ್ಟಿದ್ದೆ. ಅರ್ಷಿ ಹಿಂತಿರುಗಿ ಬಂದಾಗ ನನಗೆ ಅವಳನ್ನು ಸ್ವೀಕರಿಸಬೇಕು ಎನ್ನುವ ಆಲೋಚನೆಯೇ ನನಗೆ ಇರಲಿಲ್ಲ. ಆದರೆ ರಿಷಿ ಮೂರ್ಖತನದಿಂದ ಅಂದು ಮಾತನಾಡಿದ್ದಕ್ಕೆ ಅವಳಿಗೆ ಒಂದು ಸಂಬಂಧದ ಮಹತ್ವ ಏನೆಂದು ಅರ್ಥ ಮಾಡಿಸ್ಬೇಕು ಅಂದ್ಕೊಂಡೆ. ಅದಕ್ಕೆ ತಾಳಿಯನ್ನು ಕೂಡ ಅವಳ ಕತ್ತಿನಿಂದ ಬಿಚ್ಚಿ ತೆಗೆದುಕೊಂಡು ಅವಳನ್ನು ಮನೆಯಿಂದ ಕಳಿಸಿದ್ದು. ಅದೇ ರೀತಿ ಸಶೂತ್ರವಾಗಿ ನಮ್ಮಿಬ್ಬರಿಗೂ ಎಲ್ಲರ ಸಮ್ಮತಿಯೊಂದಿಗೆ, ಮುಖ್ಯವಾಗಿ ನಮ್ಮಿಬ್ಬರ ಸಮ್ಮತಿಯೊಂದಿಗೆ ಈ ಮದುವೆ ನಡಿಬೇಕು ಅಂದ್ಕೊಂಡೆ. ಮೊದಲ ಬಾರಿ ನಾನು ಅವಳ ಕತ್ತಿಗೆ ತಾಳಿ ಕಟ್ಟುವಾಗ ಇಬ್ಬರ ಮನಸ್ಸಿನಲ್ಲೂ ಏನು ಭಾವನೆ ಇತ್ತು ಎಂಬುದು ಇದುವರೆಗೆ ನನಗೂ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ. ಆದರೆ ಈ ಬಾರಿ ಅವಳ ಮೇಲೆ ನನಗೊಂದು ಭಾವನೆ ಇದೆ ಎನ್ನುವುದನ್ನು ನಾನು ಅರಿತುಕೊಂಡಿದ್ದೀನಿ. ನನಗೆ ಅವಳ ಮೇಲಿರುವ ಪ್ರೀತಿಯನ್ನು ಅವಳಿಗೆ ಅರ್ಥ ಮಾಡಿಸ್ಬೇಕು ಅಂದುಕೊಂಡೆ. ಅದಕ್ಕೆ ತಾತ್ಕಾಲಿಕವಾಗಿ ಈ ವಿರಹವನ್ನು ನಾನೇ ನಮ್ಮಿಬ್ಬರ ಮಧ್ಯೆ ಉಂಟು ಮಾಡಿದೆ. ಈ ಸ್ವಲ್ಪ ದಿನಗಳಲ್ಲೇ ಖಂಡಿತ ಅವಳಿಗೆ ನನ್ನ ಮೇಲಿರುವ ಪ್ರೀತಿ ಅರ್ಥವಾಗಿರುತ್ತದೆ. ಅದಕ್ಕೆ ನಾಳೆ ಅವಳಿಗೆ ಒಂದು ಸ್ವೀಟ್ ಸರ್ಪ್ರೈಸ್ ಆಗಿ ನಮ್ಮಿಬ್ಬರ ಮದುವೆಯು ಎಲ್ಲರ ಮುಂದೆಯೂ ನಡಿಬೇಕು ಎಂಬುದು ನನ್ನ ಆಸೆ. ನಾನು ಒಂದು ಸೀರೆ ತೆಗೆದುಕೊಂಡು ಕಳುಹಿಸಿದ್ನಲ್ಲ, ಆ ಸೀರೆ ಕೂಡ ಅವಳಿಗೆ ನಾಳೆ ಮದುವೆ ಮಂಟಪದಲ್ಲಿ ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಾಗ ಹುಟ್ಟುಕೊಳ್ಳುವುದಕ್ಕಾಗಿಯೇ ಕೊಟ್ಟು ಕಳುಹಿಸಿದ್ದೆ ಎಂದು ರಾವಣನ್ ಹೇಳ್ದ. ವಾಸುದೇವನ್ ಮತ್ತು ಆದವಿ ಒಬ್ಬರನ್ನೊಬ್ಬರು ನೋಡ್ಕೊಂಡ್ರು. ಚೈತ್ರನ್ ಮತ್ತು ಹರ್ಷಿಕಾಗೆ ಏನ್ ಮಾತಾಡುವುದೆಂದು ಗೊತ್ತಾಗ್ಲಿಲ್ಲ. ಆ ಮೌನವನ್ನ ಮುರಿಯುವಂತೆ ವಾಸುದೇವನ್ ಮೊದಲು ಮಾತನಾಡಲು ಶುರು ಮಾಡಿದ್ರು. ನೀವು ಹೇಳುವುದೆಲ್ಲ ಸರಿನೇ ಆರ್ವಿ. ನಿಮ್ಮಿಬ್ಬರ ಮದುವೆಯನ್ನ ನೀವು ನಡೆಸಬೇಕು ಅಂದುಕೊಳ್ಳುವುದು ಸರಿಯಾದ ವಿಷಯವೇ. ಆದ್ರೆ ಹರ್ಷಿಕಾಗೂ ಚೈತ್ರನ್ಗೂ ಯಾಕೆ ಮದುವೆ ಮಾಡಿಸ್ಬೇಕು ಅಂದ್ಕೊಳ್ತಿದ್ದೀರಾ? ಅವರಿಬ್ಬರಿಗೂ ಮೊದಲು ಇದರಲ್ಲಿ ಇಷ್ಟವಿದೆಯಾ ಅಂತ ನೀವು ಕೇಳಬೇಕಿತ್ತಲ್ವಾ? ಅವರನ್ನ ಬಿಡಿ, ನಮ್ಮ ಹತ್ತಿರವು ನೀವು ಒಂದು ಮಾತು ಹೇಳಬೇಕಿತ್ತಲ್ಲ, ಯಾಕೆ ಹೇಳದೆ ಕೊನೆಯಲ್ಲಿ ಬಂದು ಹೇಳ್ತಿದ್ದೀರಾ? ಹಾಗಾದ್ರೆ ನಮಗೆ ಇಲ್ಲಿ ಏನು ಬೆಲೆ ಇದೆ ಎಂದು ವಾಸುದೇವನ್ ಕೋಪದಿಂದ ಕೇಳಿದ್ರು. ಅವರನ್ನ ಆಳವಾಗಿ ನೋಡಿದ ರಾವಣನ್, ನನ್ನ ನಿರ್ಧಾರಕ್ಕೆ ನೀವು ಬೆಲೆ ಕೊಡ್ತೀರಾ ಅಂತ ನಾವು ಭಾವಿಸಿದ್ದೆ. ಇದರಲ್ಲಿ ಏನಾದರೂ ತಪ್ಪಿದೆಯಾ ಎಂದು ಕೇಳ್ದ. ವಾಸುದೇವನ್ ಏನು ಹೇಳಲು ಬಂದ್ರು. ಅವರ ಕೈ ಹಿಡಿದು ಶಾಂತಗೊಳಿಸಿದ ಆದವಿ, ನಿಮ್ಮ ಮಾತಿಗೆ ನಾನು ಎಂದಿಗೂ ಬೆಲೆ ಕೊಡ್ತೀವಿ ಅಳಿಯಂದ್ರೆ. ಅದರಲ್ಲಿ ನಿಮಗೆ ಯಾವುದೇ ಸಂಶಯ ಬೇಡ. ಆದರೆ ಇನ್ನೊಬ್ಬರ ಜೀವನವನ್ನು ನಿರ್ಣಯಿಸುವುದಕ್ಕೆ ನಮಗೆ ಯಾವುದೇ ಹಕ್ಕಿಲ್ಲ. ನೀವು ಈಗ ತೆಗೆದುಕೊಂಡಿರುವ ನಿರ್ಧಾರದಲ್ಲಿ ಅವರಿಬ್ಬರಿಗೂ ಇಷ್ಟವಿದೆಯಾ ಅಂತ ಮೊದಲು ನಾವು ಕೇಳಿ ತಿಳಿದುಕೊಳ್ಬೇಕು. ಅದಾದ ಮೇಲೆ ಅಲ್ವಾ ಮದುವೆಯ ಮಾತನ್ನು ಆರಂಭಿಸ್ಬೇಕಿತ್ತು. ನಾಳೆ ಮದುವೆಯನ್ನು ಇಟ್ಕೊಂಡು ಇವತ್ತು ಬಂದು ನೀವಿಬ್ಬರು ನಾಳೆ ಮದುವೆಯಾಗಲಿದ್ದೀರಾ ಅಂದರೆ ಏನು ಅರ್ಥ ಎಂದು ಆದವಿ ಕೇಳಿದ ಪ್ರಶ್ನೆಗೆ ಉತ್ತರ ನೀಡದೆ ಮೌನವಾಗಿ ನಿಂತಿದ್ದನ್ನ ರಾವಣ. ಚೈತ್ರನ್ಗೆ ನಡೆಯುತ್ತಿರುವುದೆಲ್ಲವೂ ಅಸಮಾಧಾನವನ್ನ ಉಂಟು ಮಾಡುವಂತೆ ಇತ್ತು. ನೇರವಾಗಿ ರಾವಣನ್ ಎದುರಿಗೆ ಹೋಗಿ ನಿಂತವನು, ನಾಳೆ ನೀನು ನಿರ್ಧಾರ ಮಾಡಿದಂತೆ ನಿನಗೂ ಬೃಷಿಗೂ ಮದುವೆ ನಡೆಯುತ್ತದೆ. ಆದರೆ ನನಗೂ ಹರ್ಷಿಗೂ ಮದುವೆ ನಡೆಯೋದಿಲ್ಲ. ಅನಗತ್ಯವಾಗಿ ಯಾವುದನ್ನ ಯೋಚಿಸಿ ಮೂಡ್ ಹಾಳು ಮಾಡ್ಕೊಡ್ಬೇಡ. ಹೋಗಿ ಮಲಗಿ ನಿದ್ರಿಸು. ಮೊದಲು ಈ ಆಳು ಹಿಡಿದ ಅಭ್ಯಾಸವನ್ನ ಬಿಟ್ಟು ತೊಲಗು ಎಂದು ಅವನು ಬಿಸಾಕಿದ್ದ ಮದ್ಯದ ಬಾಟಲಿಯನ್ನ ಕೈ ತೋರಿಸಿ ಹೇಳಿದನು. ಅಲ್ಲಿದ್ದ ಜರುಗಲು ಹೊರಟಾಗ ಅವನ ಕೈ ಹಿಡಿದು ತಡೆದು ನಿಲ್ಲಿಸಿದನು ರಾವಣನ್. ಚೈತ್ರನ್ ಅವನ ಕಡೆಗೆ ತಿರುಗದೆ ಹಾಗೆಯೇ ನಿಲ್ಲಲು, ನಾನು ಏನೇ ನಿರ್ಧಾರ ತೆಗೆದುಕೊಂಡರೂ ಅದು ನಿನ್ನ ಒಳ್ಳೆಯದಕ್ಕೆ ಇರುತ್ತೆ. ನೀನು ನನ್ನನ್ನು ನಂಬಲ್ವಾ ಈ ವಿಷಯದಲ್ಲಿ ಎಂದು ರಾವಣನ್ ಮೃದುವಾದ ಧ್ವನಿಯಲ್ಲಿ ಕೇಳ್ದ. ಸಡನ್ ಆಗಿ ಅವನ ಕಡೆಗೆ ತಿರುಗಿದವನು, ನನಗಿಂತ ನನ್ನ ಜೀವನದ ನಿರ್ಧಾರ ತಗೊಳ್ಳೋ ಹಕ್ಕು ನಿನಗೆ ಇದೆ ಆರ್ವಿ. ಅದು ನಿನಗೆ ಚೆನ್ನಾಗಿಯೇ ಗೊತ್ತು. ಅನಗತ್ಯವಾಗಿ ಲೂಸ್ನಂತೆ ಮಾತನಾಡಿ ನನ್ನ ಕೋಪವನ್ನ ಜಾಸ್ತಿ ಮಾಡಬೇಡ ಕಣೋ. ಆಮೇಲೆ ನಾನು ಮನುಷ್ಯನಾಗಿಯೇ ಇರಲ್ಲ ಎಂದು ಅವನು ಕೋಪದಿಂದ ಹೇಳ್ದ. ಹರ್ಷಿಕಾಳ ಹತ್ತಿರ ಅವನನ್ನ ಎಳೆದುಕೊಂಡು ಹೋದ ರಾವಣನ್ ಅವಳ ಕಡೆಗೆ ಅವನನ್ನ ನಿಲ್ಲಿಸಿ, ನನ್ನ ಮಾತಿಗೆ ನೀವಿಬ್ರು ಬೆಲೆ ಕೊಡುವ ಹಾಗಿದ್ರೆ ಈ ಮದುವೆಗೆ ಒಪ್ಕೊಳ್ಳಿ, ಇಲ್ಲಿದ್ರೆ ನಿಮ್ಮಿಷ್ಟ ಎಂದು ಅವನು ಹೇಳಿ ಅಲ್ಲಿಂದ ಹೋಗಲು ಹೊರಟಾಗ ಚೈತ್ರನ್ ಅವನ ಕೈ ಹಿಡಿದು ತಡೆದು ನಿಲ್ಲಿಸಿದನು. ಲೂಸ್ನಂತೆ ಮಾತನಾಡಬೇಡ ಕಣೋ. ಯಾಕೆ ನಮ್ಮನ್ನ ಈ ತರಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸಿ ಕಾರ್ನರ್ ಮಾಡ್ತಿದ್ದೀಯಾ ಎಂದು ಅವನು ನೋವಿನಿಂದ ಕೇಳ್ದ. ಹರ್ಷಿಕಾ ಯಾವುದೇ ಉತ್ತರ ನೀಡದೆ ನೆಲವನ್ನ ದಿಟ್ಟಿಸಿ ನೋಡುತ್ತಾ ನಿಂತಿದ್ದಳು. ಅವಳನ್ನ ಆ ಸ್ಥಿತಿಯಲ್ಲಿ ಚೈತ್ರನಿಂದ ನೋಡಲು ಸಾಧ್ಯವಾಗದೆ ಹೋಯಿತು. ಇಲ್ಲಿ ನೋಡು ಅಮ್ಮ, ಅವನು ಹೇಳ್ತಾನೆ ಅಂತ ನೀನು ಯಾವುದನ್ನ ದೊಡ್ಡದಾಗಿ ತಗೋಬೇಡ.
ನಾಳೆ ಖಂಡಿತ ಅವರಿಬ್ಬರ ಮದುವೆ ನಡೆಯುತ್ತೆ. ನಮ್ಮ ಮದುವೆ ನಡೆಯಲ್ಲ. ನೀನು ನನ್ನನ್ನು ನಂಬಬಹುದು. ನಾನು ಖಂಡಿತ ನಿನ್ನ ಕತ್ತಿಗೆ ತಾಳಿ ಕಟ್ಟಲ್ಲ. ಸಾಕಾ ಎಂದು ಚೈತ್ರನ್ ಮರಣ ವೇದನೆಯನ್ನ ಒಳಗೊಳಗೆ ಹತೋಟಿಯಲ್ಲಿಟ್ಕೊಂಡು ಮಾತುಗಳು ಬಾರದೆ ತಡವರಿಸುತ್ತಾ ಹೇಳ್ದ. ನನಗೆ ನಿಮ್ಮನ್ನ ಮದುವೆ ಆಗಲು ಸಮ್ಮತವಿದೆ ಎಂದಳು ಮೃದುವಾದ ಧ್ವನಿಯಲ್ಲಿ ನೆಲವನ್ನೇ ನೋಡುತ್ತಾ. ಅವಳು ಹೇಳಿದ್ದನ್ನ ಕೇಳಿ ಚೈತ್ರನ್, ಆದವಿ ಮತ್ತು ವಾಸುದೇವನ್ ಆಘಾತಗೊಂಡ್ರು. ಆದ್ರೆ ರಾವಣನ ತುಟಿಯ ಅಂಚಿನಲ್ಲಿ ಒಂದು ಮೃದುವಾದ ಮುಗುಳ್ನಗೆ ಮೂಡಿತು. ನೀನು ಏನ್ ಮಾತನಾಡುತ್ತಿದ್ದೀಯಾ ಅಂತ ಅರ್ಥವಾಗಿ ಮಾತನಾಡುತ್ತಿದ್ದೀಯಾ ಹರ್ಷಿ ನೀನು ಎಂದು ಆದವಿ ಕೋಪದಿಂದ ಕೇಳಿದ್ರು. ಅವರು ಏನೋ ನಿರ್ಧಾರ ಮಾಡಿದ್ದಾರೆ ಅಲ್ವಾ, ಅವರು ತೆಗೆದುಕೊಳ್ಳುವ ನಿರ್ಧಾರ ಸರಿಯಾಗಿರುತ್ತೆ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಯೋಚಿಸಿ ಅವರು ಈ ತರಹದ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ನನ್ನಿಂದ ತಕ್ಷಣವೇ ಈ ಮದುವೆಯನ್ನ ಸ್ವೀಕರಿಸಲು ಸಾಧ್ಯವಿಲ್ಲ. ಆದ್ರೆ ಸ್ವಲ್ಪ ದಿನಗಳ ಕಾಲ ಸಮಯ ಕೊಡಿ. ಖಂಡಿತ ಈ ಸಂಬಂಧವನ್ನ ಸ್ವೀಕರಿಸಿ ನಾನು ಬಾಳುತ್ತೇನೆ ಎಂದು ಹೇಳಿದವಳು ಚೈತ್ರನನ್ನ ತಲೆ ಎತ್ತಿ ನೋಡದೆ ಅಲ್ಲಿಂದ ಹೊರಟು ಹೋದಳು. ಹೋಗುವ ಅವಳನ್ನ ನೋವಿನಿಂದ ನೋಡಿದವನು ರಾವಣನನ್ನ ತಿರುಗಿ ಕೋಪದಿಂದ ಮುರಿದು ನೋಡಿ ಅಲ್ಲಿಂದ ಹೊರಟು ಹೋದನು. ಚೈತ್ರನ್ ಕೂಡ ತನ್ನ ಮನಸ್ಸನ್ನ ಗೆದ್ದವಳು ತನಗೆ ಸ್ವಂತವಾಗಲಿದ್ದಾಳೆ ಎಂಬ ಸಂತೋಷವನ್ನ ಕೂಡ ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗದೆ ನೋವಿನಿಂದಲೇ ಅವಳ ಕತ್ತಿಗೆ ಮಾಂಗಲ್ಯವನ್ನ ಕಟ್ಟಿದನು ಚೈತ್ರನ್. ರಾವಣನ್ ನಡೆದದ್ದೆಲ್ಲ ಹೇಳಿ ಮುಗಿಸಲು ಅವನನ್ನ ಕೋಪದಿಂದ ಮುರಿದು ನೋಡ್ತಾ ಇದ್ಲು ವೃಷಿಕ. ಅದೇ ಸಮಯದಲ್ಲಿ ಇತ್ತ ರಾವಣನ ಮನೆಯಲ್ಲಿ ಆದಿಕೇಶವನ್ ಮತ್ತು ಊರ್ಮಿಳಾರನ್ನ ಮಾತುಗಳಿಂದಲೇ ಹಿಂಸಿಸುತ್ತಿದ್ದನು ಚೈತ್ರನ್. ನಡು ಬೀದಿನಲ್ಲಿ ನಿಲ್ಲಿಸಿ ಅವನನ್ನ ತಡೆಯಲು ಸಾಧ್ಯವಾಗದೆ ತಡವರಿಸುತ್ತಿದ್ದಳು ಹರ್ಷಿಕಾ. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.